ಎಷ್ಟೋ ಊರಾಗ ಕುಡಿಯಾಕ ನೀರಿಲ್ಲ ಅಂತೇಳಿ ಮಂದಿ ನೀರು ಅನ್ನಕತ್ತಾರ. ವಾರಕ್ಕೊಮ್ಮೆ ನೀರು ಬಂದ್ರ 15 ದಿನಕ್ಕೊಮ್ಮೆ ನೀರು ಬಂದ್ರ ಮನಿ ಮಂದಿ ಎಲ್ಲ ಕೆಲ್ಸಕ್ಕೆ ಹೋಗೋದು ಬಿಟ್ಟು ನೀರು ಹಿಡಿಯೋದು ಒಂದು ಕೆಲಸ ಆಗಿರ್ತೈತಿ. ಆದ್ರೆ ಪುಣ್ಯಕ ನಮ್ಮ ಗದಗ ಜಿಲ್ಲಾ ಶಿರಹಟ್ಟಿ ಒಳಗ ಫಕೀರಪ್ಪನ ಆಶೀರ್ವಾದದಿಂದ ಎಷ್ಟು ಬೇಕಷ್ಟು ನೀರಿದ್ರು ಹಿಂಗ ಹಾಳು ಮಾಡಕತ್ತಾರಲ್ಲ ಅಧಿಕಾರಿಗಳು, ಅದ್ರ ಕಥೆನೇ ಬೇರೆ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಶಿರಹಟ್ಟಿ ಬಸ್ ಸ್ಟ್ಯಾಂಡ್. ಇದು ಬಸ್ ನಿಲ್ದ ಆವರಣದೊಳಗ ಒಂದು ಪೈಪ್ ಲೈನ್ ಹಾದು ಹೋಗೈತಿ. ಈ ಪೈಪ್ ಲೈನ್ ಹೊಡೆದು ನೀರು ಈ ನಮನಿ ವೇಸ್ಟ್ ಆಗಿರುತ್ತಂದ್ರ ಲೆಕ್ಕಿಲ್ಲ ಅದಕ್ಕೆ. ಊರನ ಮಂದಿಲ್ಲ ನೀರು ದಾಟಕೊಂತ ಏನು ಮಾರ ಎಲ್ಲಿಗೆ ಬಂತಪ್ಪ ಪರಿಸ್ಥಿತಿ, ಏನ್ ಮಾಡಕತ್ತಾರ ನಮ್ಮ ಅಧಿಕಾರಿಗಳು ಅಂತೇಳಿ ಶಾಪ ಹಾಕುವಂತ ಹೋದ್ರು. ಇನ್ನು ಚಿಕ್ಕ ಮಕ್ಕಳಂತೂ ನೀರಾಗ ಜಿಕ್ಕೊಂತ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ವಯಸ್ಸಾದವರು ಯಪ್ಪ ಶಿವನೇ ಹಗರ್ಗ ದಾಟಿದ್ರೆ ಸಾಕಂತೇಳಿ ಕೈಯಾಗ ಜೀವ ಹಿಡ್ಕೊಂಡು ಓಡಾಡುವಂಗಾಗೈತಿ. ನಿಮ್ಗನ್ಸ್ಬೋದು ಇವ್ರೇನ್ ಹೇಳಕತ್ತಾರ ಅಂತೇಳಿ. ಹೌದು, ಮೊದಲ ಬರಗಾಲ ಐತಿ, ಕುಡಿಯಾಕ ನೀರಿಲ್ಲ, ಇಷ್ಟು ನೀರು ಹರಿದು ಹೊಂಟೈತಲ್ಲ, ಇದು ಎಲ್ಲಿ ಹೊಂಟೈತಿ ಅಂತೀರನ? ಇಲ್ಲ ಐತಿ ನೋಡ್ರಿ, ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಾಗ ಇರುವಂತ ಬಸ್ ನಿಲ್ದಾಣದ ಕಥೆ ಇದು. ಶಿರಹಟ್ಟಿ ಪಟ್ಟಣಕ್ಕೆ ಕುಡಿಯಾಕ ನೀರು ಬಿಟ್ಟಾಗೊಮ್ಮೆ ಈ ನಮ್ಮನಿ ನೀರು ಹರಿಸಿ ನೀರ್ನ ವೇಸ್ಟ್ ಮಾಡಕತ್ತಾರ. ಇಷ್ಟು ಪೋಲ್ ಆಗಕತ್ತ ನೀರಂದ್ರ ಲೆಕ್ಕನೇ ಇಲ್ಲ. ನೀರಿಗೆ ಜೀವ ಜಲ ಅಂತಾರ, ಆದ್ರ ಇಲ್ಲಿ ಈ ನೀರು ನೋಡಿದ್ರ ಜೀವ ಜಲ್ ಅನ್ನುತ್ತ. ಯಪ್ಪ ಎಷ್ಟಾರ ವೇಸ್ಟ್ ಮಾಡಕತ್ತಾರೋ ಅಂತ ಅನ್ಸುತ್ತ. ಇದನ್ನೆಲ್ಲ ಅಧಿಕಾರಿಗಳಿಗೇನು ಗೊತ್ತಿಲ್ಲ ಅಂತೀರೇನ? ಗೊತ್ತಿದ್ದು ಗೊತ್ತಿರ್ಲಾರ್ದಂಗೆ ಕುಂತಾರಲ್ಲ, ಇವ್ರಿಗೇನು ಹೇಳುದು ಅಂತ ಹಂಗಂತ ಮಂದಿ ಮಾತಾಡಕತ್ತಾರ. ಈಗೂ ಏನು ಕಾಲ್ ಮಿಂಚಿಲ್ರಿ ಶಿವ, ಈ ಪೈಪ್ ಲೈನ್ ಸರಿ ಮಾಡ್ರಿ, ಶುದ್ಧ ಮಾಡ್ರಿ, ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು. ಹಂಗಂತ ಊರಾಗ ಮಂದಿ ಕುಡಿಯಾಕ ನೀರನ್ನು ಕಡಿಮೆ ಆಗಬಾರ್ದು. ಕಾಲ್ ಮಿಂಚಿಲ್ಲ, ಈಗಾರ ಎಚ್ಚೆತ್ತುಕೊಂಡು ಇದನ್ನ ಸರಿ ಮಾಡ್ರಿ ಅನ್ನೋದ ಶಿರಹಟ್ಟಿ ಮಂದಿ ಆಶೆ ಐತ್ ನೋಡ್ರಿ. ಜನಶ್ರೀ ಟೈಮ್ಸ್, ಶಿರಹಟ್ಟಿ.